ಸಮಯದ ಪ್ರಾಮುಖ್ಯತೆ. ಕ್ಲಾಕ್ವರ್ಕ್ ಪಟ್ಟಣದಲ್ಲಿ ಟಿಮ್ಮಿ ಎಂಬ ಹುಡುಗ ವಾಸಿಸುತ್ತಿದ್ದನು. ಅವನು ತನ್ನ ಸಮಯವನ್ನು ಎಂದಿಗೂ ಗೌರವಿಸುತ್ತಿರ. ಟಿಮ್ಮಿ ಯಾವಾಗಲೂ ಕಾಲಹರಣ ಮಾಡುತ್ತಿದ್ದನು, ಎಲ್ಲವನ್ನೂ ಕೊನೆಯ ನಿಮಿಷಕ್ಕೆ ಬಿಡುತ್ತಿದ್ದನು. ಒಂದು ರಾತ್ರಿ ಟೌನ್ ಗಡಿಯಾರವು ಜೀವಂತವಾಯಿತು ಮತ್ತು ಟಿಮ್ಮಿಗೆ ಪಾಠ ಕಲಿಸಲು ನಿರ್ಧರಿಸಿತು. ಗಡಿಯಾರವು ಟಿಮ್ಮಿಯನ್ನು ಹೊರತುಪಡಿಸಿ ಎಲ್ಲರಿಗೂ ಸಮಯವನ್ನು ಸ್ಥಗಿತಗೊಳಿಸಿತು ಮತ್ತು ಅವನಿಗೆ ಮಾಂತ್ರಿಕ ಮರಳು ಗಡಿಯಾರವನ್ನು ನೀಡಿತು. ಪ್ರತಿ ಮರಳು ಗಡಿಯಾರವು ಟಿಮ್ಮಿ ಮುಂದೂಡುತ್ತಿರುವ ಕೆಲಸವನ್ನು ಪ್ರತಿನಿಧಿಸುತ್ತದೆ. ಮರಳು ಖಾಲಿಯಾಗುವ ಮೊದಲು ಎಲ್ಲಾ ಕಾರ್ಯಗಳನ್ನು ಪೂರ್ಣಗೊಳಿಸದಿದ್ದರೆ ಸಮಯವು ಶಾಶ್ವತವಾಗಿ ಫ್ರೀಜ್ ಆಗಿರುತ್ತದೆ ಎಂದು ಗಡಿಯಾರವು ಟಿಮ್ಮಿಗೆ ಎಚ್ಚರಿಕೆ ನೀಡಿತು. ಟಿಮ್ಮಿ ಸಮಯಕ್ಕೆ ವಿರುದ್ಧವಾಗಿ ಓಡಿಹೋದನು. ಮೊದಲು ತನ್ನ ಮನೆಕೆಲಸವನ್ನು ನಿಭಾಯಿಸಿದನು. ನಂತರ ಅವನು ತನ್ನ ಮನೆಗೆಲಸದ ಮೂಲಕ ಜೂಮ್ ಮಾಡಿದನು. ದಾಖಲೆ ಸಮಯದಲ್ಲಿ ತನ್ನ ಕೋಣೆಯನ್ನು ಸ್ವಚ್ಛಗೊಳಿಸಿದನು. ಕೆಲವೇ ನಿಮಿಷಗಳಲ್ಲಿ ಟಿಮ್ಮಿ ತಮ್ಮ ಸಂಗೀತ ಅಭ್ಯಾಸವನ್ನು ಪೂರ್ಣಗೊಳಿಸಿದನು. ಕೊನೆಯ ಧಾನ್ಯ ಬಿದ್ದಂತೆಯೇ ಟಿಮ್ಮಿ ತನ್ನ ಎಲ್ಲಾ ಕಾರ್ಯಗಳನ್ನು ಮುಗಿಸಿದನು. ಸಮಯವು ಸ್ಥಗಿತಗೊಂಡಿತು ಮತ್ತು ಟಿಮ್ಮಿ ತನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸುವುದರ ಮೌಲ್ಯವನ್ನು ಅರಿತುಕೊಂಡನು. ಆ ದಿನದಿಂದ ಟಿಮ್ಮಿ ತನ್ನ ಸಮಯವನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದನು ಮತ್ತು ಎಂದಿಗಿಂತಲೂ ಹೆಚ್ಚು ಜೀವನವನ್ನು ಆನಂದಿಸಿದನು. Thanks for watching. Please like, share and subscribe for more such videos.